ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಾರಿಕಾಂಬಾ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಎಲ್ಲ ಸಂಘದ ಮಹಿಳೆಯರಿಗೆ ಕ್ರೀಡಾಕೂಟ ಆಯೋಜನೆ ಏರ್ಪಡಿಸಲಾಗಿದೆ. ಇನ್ನು ಕ್ರೀಡಾಕೂಟದಲ್ಲಿ ವಿಜೇತ ಮಹಿಳೆಯರಿಗೆ ಜೂನ್ 10ರಂದು ಪ್ರಶಸ್ತಿ ವಿತರಣೆ ಮಾಡಲಾಗುವುದು. ಹಾಗೂ ಜೂನ್ 10ರಂದು ಈಶ್ವರಪ್ಪನವರ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಕೆಲವು ಮೆಡಿಕಲ್ ಟೆಸ್ಟ್ಗಳನ್ನು ಆಯೋಜನೆ ಮಾಡಲಾಗಿದೆ. ಇಂದು ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಸುವರ್ಣಶಂಕರ್ ಮಾಹಿತಿ ನೀಡಿದರು. ಸುವರ್ಣಶಂಕರ್ ಅವರು ತೆಗೆದುಕೊಳ್ತಾರೆ. ಈಗ ಜೂನ್ 10 ಅವರ ಬರ್ತ್ಡೇ ಪ್ರಯುಕ್ತ ಎಲ್ಲ ಮಹಿಳಾ ಸಂಘದ ಸದಸ್ಯರಿಗೆ ಬಂಗಾರದ ಪದಕ ಗೆದ್ದಂತಹ ಕುಮಾರಿ ಗೌತಮಿ ಗೌಡ ಇವರು ಉದ್ಘಾಟನೆಗಾಗಿ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರನ್ನು ಕೂಡ ವಿನಂತಿ. ಅದು ವಿದ್ಯಾ ಪ್ರೋತ್ಸಾಹ ನಿಧಿ ಪ್ರತಿ ಸಂಘದಕ್ಕಿಂತ ಹೆಚ್ಚು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅಮೌಂಟ್ ಇನ್ನೂ ಗೊತ್ತಿಲ್ಲ, ಅವರು ನಾಳೆ ಬಂದು ಫಿಕ್ಸ್ ಮಾಡ್ತಾ ಇದ್ದಾರೆ. 11ನೇ ತಾರೀಕು ಜೂನ್ 11ನೇ ತಾರೀಕು ಈ ಕಾರ್ಯಕ್ರಮ ನಡೆಯುತ್ತೆ. ನನ್ನ ಆತ್ಮೀಯ ಗೆಳತಿಯರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಜೂನ್ 10 ಈಶ್ವರಪ್ಪಾಜಿಯವರ ಒಂದು ಬರ್ತಡೇ. ಅದರ ಪ್ರಯುಕ್ತ ಸುಮಾರು 15-16 ವರ್ಷಗಳ ಹಿಂದೆ ಮಹಿಳೆಯರ ಒಂದು ಸಬಲೀಕರಣದತ್ತ ಒಂದು ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗಿ ಈಶ್ವರಪ್ಪಾಜಿಯವ್ರನ್ನ ಕೇಳ್ಕೊಂಡ್ವಿ. ತುಂಬ ಮಹಿಳೆಯರಿಗೆ ಸಮಸ್ಯೆಗಳಿದೆ, ಹಾಗಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನೀವೇನಾದರೂ ಸಹಾಯ ಮಾಡಬಹುದಾ ಅಂತ ಹೇಳಿ ಕೇಳಿಕೊಂಡಾಗ ಅವರು ಆರ್ಥಿಕವಾಗಿ ಮಹಿಳೆಯರು ಸಬಲರಾಗಲಿಕ್ಕೆ ಅವರು ಒಂದು ಮೈಕ್ರೋ ಫೈನಾನ್ಸ್ ಅಂದರೆ ಮಾರಿಕಾಂಬಾ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಇದನ್ನು 2013ರಲ್ಲಿ ಪ್ರಾರಂಭ ಮಾಡಿದ್ರು. ಇದರ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಒಂದು ಆರ್ಥಿಕವಾಗಿ ಸಾಲ ಸೌಲಭ್ಯಗಳನ್ನು ನೀಡುವ ಒಂದು ಉದ್ದೇಶದಿಂದ 2015ರಲ್ಲಿ ಮಾರಿಕಾಂಬಾ ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಸುಮಾರು 91 ಸಂಘಗಳಿಗೆ 4 ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಸ್ವಸಹಾಯ ಸಂಘಗಳಿಗೆ ಕೊಟ್ಟರು. 2015ರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿದ್ದಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಮಹಿಳೆಯರ ಒಂದು ಸಬಲೀಕರಣ, ಸಾಮಾಜಿಕ ಕಳಕಳಿ ಇರುವಂತಹ ಈಶ್ವರಪ್ಪಾಜಿಯವರು ಹಾಗೂ ಕಾಂತೇಶ್ ಅವರು ಹಾಗೂ ಅವ್ರ ಕುಟುಂಬ ಪ್ರತಿಯೊಂದು ಸಂಘದ ಸದಸ್ಯರಿಗೆ ಅನೇಕ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಸಂಘದ ಸದಸ್ಯರು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಆರ್ಥಿಕವಾಗಿ ಸಾಲಗಳನ್ನು ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಅವರು ಕೊಡ್ತಾ ಇರುವಂಥದ್ದು. ಸಾಲ ರೂಪದಲ್ಲಿ ತಗೊಂಡಂತಹ ಎಲ್ಲ ನಮ್ಮ ಸಂಘದ ಸದಸ್ಯರುಗಳು ಕೂಡ ತುಂಬ ಚೆನ್ನಾಗಿ ಅದನ್ನು ವಾಪಸ್ಸು ಕೂಡ ತೀರಿಸ್ತಾ ಇದ್ದಾರೆ. ಅದರಿಂದ ತುಂಬ ಉಪಯೋಗನೂ ಕೂಡ ಮಾಡ್ಕೊಂಡಿದ್ದಾರೆ. ಸ್ವಯಂ ಉದ್ಯೋಗ, ಮನೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಮಹಿಳೆಯರು ಉದ್ಯೋಗಗಳನ್ನ ಮಾಡ್ತಿದ್ದಾರೆ. ಮಸಾಲ ಪುಡಿಗಳು ಅಥವಾ ಹಪ್ಪಳ ಸಂಡಿಗೆ ಈ ಥರ ಸ್ವಯಂ ಉದ್ಯೋಗಗಳನ್ನು ಕೂಡ ಮಾಡಿಕೊಂಡು ಅದರಲ್ಲಿ ಅವರು ಆರ್ಥಿಕವಾಗಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಅಥವಾ ಆಸ್ಪತ್ರೆ ಖರ್ಚುಗಳಾಗಲಿ ಅಥವಾ ಅವ್ರ ಮನೆಯವ್ರಿಗೂ ಕೂಡ ಈ ಥರ ವ್ಯಾಪಾರ ಮಾಡಲಿಕ್ಕೆ ಸಹಾಯವನ್ನು ನೀಡುವಂತಹ ಈ ಥರ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡಿರುವಂಥದ್ದು ಹೌದು. ಹಾಗಾಗಿ ಇಂತಹ ಒಂದು ಸಂಸ್ಥೆ ನಮ್ಮ ಶಿವಮೊಗ್ಗದಲ್ಲಿರೋದಕ್ಕೆ ತುಂಬ ಹೆಮ್ಮೆಯನ್ನು ಪಡ್ತಾ ಇದ್ದೀವಿ. RBI ಗೈಡ್ಲೈನ್ಸಲ್ಲಿ ಈ ಸಂಸ್ಥೆ ನಡೀತಿರುವಂಥದ್ದು. ಸಾಲ ತಗೊಂಡಂತಹ ಮಹಿಳೆಯರು ತುಂಬ ಚೆನ್ನಾಗಿ ಪ್ರಾಮಾಣಿಕವಾಗಿ ವಾಪಸ್ ಕಟ್ತಾ ಇದ್ದಾರೆ. ಒಂದು ಕೂಡ ಅವರು ನಿಲ್ಲಿಸ್ಕೊಳ್ದಂಗೆ ಪ್ರತಿ ತಿಂಗಳು ಅವರು ಏನು ಉಳಿತಾಯ ಮಾಡ್ತಾರೆ ಪ್ರತಿ ತಿಂಗಳು ಕೂಡ ಅದರ ಒಂದು 7 ಪಟ್ಟು ಸಾಲವನ್ನು ಮೈಕ್ರೋ ಫೈನಾನ್ಸು ಕೊಡ್ತಿರುವಂಥದ್ದು ಅವರಿಗೆ, ಸಂಘದ ಸದಸ್ಯರಿಗೆ. ಅದನ್ನು ವಾಪಸ್ ಕೂಡ ಮಾಡ್ತಿರುವಂಥದ್ದು ಮಹಿಳೆಯರು ಮಾಡ್ತಾ ಇದ್ದಾರೆ. ಇದುವರೆಗೂ ಸುಮಾರು 15-16 ವರ್ಷಗಳಿಂದನೂ ಕೂಡ ಇದುವರೆಗೂ ಸುಮಾರು 2485 ಸಂಘಗಳು ಸಂಘಗಳಿಗೆ ಒಂದು ಸಾಲವನ್ನು ಕೊಟ್ಟಿರುವಂಥದ್ದು. ಸುಮಾರು 86 ಕೋಟಿ ಇದುವರೆಗೂ 86 ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ.
ಇದರಿಂದ ಅನೇಕ ಉಪಯೋಗಗಳು ಕೂಡ ಮಾಡಿಕೊಂಡಿದ್ದಾರೆ. ಇದ್ರ ಜೊತೆಗೆ ಬರೀ ಸಾಲವನ್ನು ಕೊಡುವಂಥದ್ದು ಅಷ್ಟೇ ಅಲ್ಲ, ಈ ಮೈಕ್ರೋ ಫೈನಾನ್ಸಿಂದ ತುಂಬ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೂನ್ 10 ಈಶ್ವರಪ್ಪರ ಬರ್ತ್ಡೇ ಪ್ರಯುಕ್ತ ಪ್ರತಿಯೊಂದು ಕಾರ್ಯಕ್ರಮಗಳು ಅಂದರೆ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂದರೆ ಆರೋಗ್ಯ ತಪಾಸಣಾ ಶಿಬಿರ, ಅದರಲ್ಲಿ ಕಣ್ಣಿನ ತಪಾಸಣೆ ಮಾಡಿಸಿ ಕನ್ನಡಕಗಳನ್ನು ಕೂಡ ಕೊಟ್ಟಿರುವಂಥದ್ದು ಹೌದು. ಹಾರ್ಟ್ ಪ್ರಾಬ್ಲಮ್ ಆದಂಥವ್ರಿಗೆ ಮಂಗಳೂರಿನಲ್ಲಿ ಹಾರ್ಟ್ ಆಪ್ರೇಷನ್ ಕೂಡ ಮಾಡಿಸಿರುವಂಥದ್ದು ಹೌದು. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಜೊತೆಗೆ ಧಾರ್ಮಿಕ